ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ರಾಣಾ ಅಮೆರಿಕಾದಿಂದ ಆತನನ್ನು ಈಗ ಭಾರತಕ್ಕೆ ಎಳೆದು ತರಲಾಗಿದೆ. ವಿಶೇಷ ವಿಮಾನದ ಮೂಲಕ ಈಗ ಭಾರತವನ್ನು ಪ್ರವೇಶ ಮಾಡಿದ್ದಾನೆ ರಾಣಾ. ಎನ್ಐಎ ವಶದಲ್ಲಿದ್ದಾನೆ. ಪಟಿಯಾಲಾ ಏರ್ಪೋರ್ಟ್ನಲ್ಲಿ ರಾಣಾಗೆ ವೈದ್ಯಕೀಯ ಪರೀಕ್ಷೆಯನ್ನು ಕೂಡ ನಡೆಸಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಎನ್ಐಎ ವಿಶೇಷ ತಂಡ ಏನಿದೆ ಅದು ಕೋರ್ಟ್ಗೂ ಕೂಡ ಹಾಜರುಪಡಿಸಲಿದೆ. ಎನ್ಐಎ ವಶದಲ್ಲಿರುವಂತಹ ರಾಣಾ ಮೊದಲ ಫೋಟೋವನ್ನು ಎನ್ಐಎ ಬಿಡುಗಡೆ ಮಾಡಿರುವಂಥದ್ದು. US ಜೈಲಿನ ಜಂಪ್ ಸೂಟ್ನಲ್ಲಿಯೇ ಉಗ್ರ ರಾಣಾ ದೇಶಕ್ಕೆ ಬಂದಿರುವಂಥದ್ದು. 62 ವರ್ಷ ವಯಸ್ಸು ಆತನಿಗೆ. ಆತನ ಫೋಟೋ ಒಂದು ಈಗ ಮಾಧ್ಯಮಗಳಿಗೆ ಸಿಕ್ಕಿರುವಂಥದ್ದು. ಎನ್ಐಎ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ವಶದಲ್ಲೀಗ ರಾಣಾ ಇರುವಂಥದ್ದು. ರಾಣಾನ ಮೊದಲ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ. ಅದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬ್ಯಾಕ್ ಸೈಡಿಂದ ತೆಗೆದಿರುವಂತಹ ಫೋಟೋ ಇದು. US ಜೈಲಿನ ಜಂಪ್ ಸೂಟ್ನಲ್ಲಿಯೇ ಉಗ್ರ ರಾಣನನ್ನು ಎಳೆದು ತರುವಂತಹ ಕೆಲಸ ಆಗಿದೆ. ಅಕ್ಕಪಕ್ಕ ಎಲ್ಲ ಎನ್ಐಎ ಅಧಿಕಾರಿಗಳಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗ ಈತ ಕೊಡುವಂತಹ ಮಾಹಿತಿ, ಈತ ಬಿಚ್ಚಿಡುವಂತಹ ಒಂದಿಷ್ಟು ವಿಷಯಗಳು ತುಂಬ ಮುಖ್ಯವಾಗುತ್ತೆ. ಸಹಜವಾಗಿಯೇ ಪಾಕಿಸ್ತಾನಕ್ಕೂ ಕೂಡ ಈಗ ಢವ ಶುರುವಾಗಿರುವಂತಹದ್ದು. ಎನ್ಐಎ ವಶದಲ್ಲಿರುವಂತಹ ರಾಣಾ ಯಾವ ವಿಚಾರವನ್ನು ಪ್ರಸ್ತಾಪಿಸ್ತಾನೆ, ಈ ಮುಂಬೈ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳ್ತಾನೆ, ಪಾಕಿಸ್ತಾನದ ಕುತಂತ್ರದ ಬಗ್ಗೆ ಏನು ಹೇಳ್ತಾನೆ, ಜೊತೆಗೆ ಈ ಭಯೋತ್ಪಾದಕ ಚಟುವಟಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ವಿಷಯಗಳನ್ನು ಬಿಟ್ಕೊಡ್ತಾನೆ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಉಗ್ರ ತಾಹೋರ್ ರಾಣನನ್ನು ಈಗ ಭಾರತಕ್ಕೆ ಕರೆತಂದಿರುವಂಥದ್ದು. ಭಾರತಕ್ಕೆ ಕರೆತಂದ ನಂತರ ಮೊದಲ ಫೋಟೋ ಈಗ ರಿವೀಲ್ ಆಗಿದೆ. ಅದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈತ US ಜೈಲಿನ ಜಂಪ್ ಸೂಟ್ನಲ್ಲಿಯೇ ಇರುವಂಥದ್ದು. ಈ ಡೆನ್ಮಾರ್ಕ್ ಪತ್ರಿಕಾ ಕಚೇರಿ ಮೇಲೆ ದಾಳಿ ನಡೆಸಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ರಾಣಾ ಮತ್ತು ಹೆಡ್ಲಿಯನ್ನು ಅರೆಸ್ಟ್ ಮಾಡಲಾಗಿತ್ತು. ಪಾಲಂ ಏರ್ಪೋರ್ಟ್ನಿಂದ ಎನ್ಐಎ ರಾಣಾನನ್ನು ವೈದ್ಯಕೀಯ ಪರೀಕ್ಷೆಗೂ ಕೂಡ ಒಳಪಡಿಸಲಾಗಿದೆ. ಈಗ ವಿಶೇಷ ಕೋರ್ಟ್ನತ್ತ ಆತನನ್ನು ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಪಾಲಂ ಏರ್ಪೋರ್ಟ್ನಿಂದ ರಾಣಾನನ್ನು ಎನ್ಐಎ ಟೀಮ್ ವಿಶೇಷ ಕೋರ್ಟ್ನತ್ತ ಕರೆದುಕೊಂಡು ಹೋಗಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವೈದ್ಯಕೀಯ ಪರೀಕ್ಷೆ ಮುಗ್ದಿರುವ ಹಿನ್ನೆಲೆಯಲ್ಲಿ ಈಗ ರಾಣಾನನ್ನು ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾ ಇದೆ ಎನ್ಐಎ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿ ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡಲಾಗುತ್ತೆ. ಜೊತೆಗೆ ಎನ್ಐಎ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ಆರಂಭಿಸುವಂತಹ ಸಾಧ್ಯತೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಉಗ್ರ ರಾಣಾ ದೇಶಕ್ಕೆ ಬಂದಾಯ್ತು, ವಾಟ್ ನೆಕ್ಸ್ಟ್ ಅಂತ ಹೇಳಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ದೆಹಲಿಯಲ್ಲಿ? ಪ್ರೇಮ್, ಈಗಷ್ಟೇ ಎನ್ಐಎ ಅಧಿಕಾರಿಗಳ ಜೊತೆಗೆ ರಾಣಾ ಪಟಿಯಾಲ ಕೋರ್ಟ್ನತ್ತ ತೆರಳ್ತಾ ಇರುವಂತ ದೃಶ್ಯಗಳನ್ನ ಕೂಡ ನೀವು ಗಮನಿಸಿದ್ರಿ. ಇವತ್ತಿನವರೆಗೂ ಕೂಡ ಆತನನ್ನ ಪಾಲಂನ ಏರ್ಪೋರ್ಟ್ ನಲ್ಲೇ ಇಡುವಂತ ಕೆಲಸವನ್ನ ಮಾಡಲಾಗಿತ್ತು. ಆತ ಬಂದ ತಕ್ಷಣ ಇಮಿಗ್ರೇಷನ್ ಪ್ರೋಸೆಸ್ ಗಳನ್ನ ಮಾಡಲಾಯಿತು. ಅದಾದ ಬಳಿಕ ಆತನನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಎನ್ಐಎ ಅಧಿಕಾರಿಗಳು ಮಾಡಿದ್ರು. ಅಧಿಕೃತವಾಗಿ ಆತನನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಕೂಡ ಮಾಡಲಾಯಿತು. ಇದಾದ ಬೆನ್ನಲ್ಲೇ ಆತಗೆ ವೈದ್ಯಕೀಯ ಪರೀಕ್ಷೆಗಳನ್ನ ಕೂಡ ಮಾಡಲಾಯಿತು. ಹೀಗಾಗಿ ಸಾಕಷ್ಟು ಸಮಯ ಹಿಡಿತು. ಸರಿಸುಮಾರು 6:30 ಅಷ್ಟೊತ್ತಿಗೆ ಆತ ಬಂದಿದ್ದ. ಅದಾದ ಬಳಿಕ ಒಂದಿಷ್ಟು ಪ್ರಕ್ರಿಯೆಗಳು, ಆತನ ಬಂಧನ ಪ್ರಕ್ರಿಯೆಗೆ ಸುಮಾರು 7:30 ಅಷ್ಟು ಸಮಯ ಆಯಿತು. ಇದಾದ ಬಳಿಕ ಸುದೀರ್ಘವಾಗಿ ಆತನ ಪ್ರಾಥಮಿಕ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಗಿರುವಂತದ್ದು. ಈಗ ಎಲ್ಲ ವೈದ್ಯಕೀಯ ಪರೀಕ್ಷೆಗಳು ಆದ ಬಳಿಕ ಈಗ ಆತನನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬಹುತೇಕ ಪಟಿಯಾಲ ಕೋರ್ಟ್ ಹೌಸ್ ಏನಿದೆ ಅಲ್ಲಿ ಆತನನ್ನ ಪ್ರಸ್ತುತಪಡಿಸಿ ಎನ್ಐಎದವರು ಕಸ್ಟಡಿಗೆ ಪಡೆಯುವಂತ ಸಾಧ್ಯತೆಗಳು ಕೂಡ ಇದಾವೆ. ಬಹುತೇಕ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಳಗಡೆ ಆತ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡುತ್ತೆ ನ್ಯಾಯಾಲಯ ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಎನ್ಐಎ ಅಧಿಕಾರಿಗಳು ಮೊದಲ 14 ದಿನಗಳ ಕಾಲ ಕಸ್ಟಡಿಗೆ ಪಡೆಯುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಕೋರ್ಟ್ ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡುತ್ತೆ ಅನ್ನುವಂಥದ್ದನ್ನ ಕೂಡ ಕಾದ್ ನೋಡ್ಬೇಕು. ಈ ನಿಟ್ಟಿನಲ್ಲಿ ಈಗ ಬೆಳವಣಿಗೆಗಳು ಶುರುವಾಗಿದೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. 17 ವರ್ಷದ ಹಿಂದೆ ಮುಂಬೈನಲ್ಲಿ 166 ಜನ ಸಾವನ್ನಪ್ಪಿದ್ರು. ಅದರ ಸೂತ್ರಧಾರರ ಪೈಕಿ ಈ ಉಗ್ರ ರಾಣಾ ಕೂಡ ಒಬ್ಬ. ಈತ ಅಮೇರಿಕಾದಲ್ಲಿ ತಲೆಮರೆಸ್ಕೊಂಡಿದ್ದ. ಆತನನ್ನು ಶತಾಯ ಗತಾಯ ಈಗ ಕೇಂದ್ರ ಸರ್ಕಾರ ದೇಶಕ್ಕೆ ಕರೆತಂದಿರುವಂಥದ್ದು. ಇವತ್ತು ಸಂಜೆ ಅಥವಾ ಇವತ್ತು ರಾತ್ರಿ ಅಥವಾ ನಾಳೆಯಿಂದ ಅಸಲಿ ವಿಚಾರಣೆ ಆರಂಭ ಆಗುತ್ತೆ. ಎನ್ಐಎ ಅಧಿಕೃತವಾಗಿ ಕಸ್ಟಡಿಗೆ ಪಡೆದುಕೊಂಡ ನಂತರ, ಕೋರ್ಟ್ನ ಪರ್ಮಿಷನ್ನ ನಂತರ ಯಾವೆಲ್ಲ ವಿಚಾರಗಳನ್ನು ಆತ ಕಕ್ತಾನೆ, ಯಾವೆಲ್ಲ ವಿಚಾರಗಳನ್ನು ಹೊರಬಿಡ್ತಾನೆ ಅನ್ನೋದರ ಮೇಲೆ ಸಾಕಷ್ಟು ಕುತೂಹಲಗಳಂತೂ ನೆಟ್ಟಿದೆ.